ಹಾಯ್ ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಸೊ ಇವತ್ತು ಆಗಸ್ಟ್ 15, ಎಲ್ರಿಗೂ ಸ್ವಾತಂತ್ರ್ಯ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಟು ಆಲ್. ಸೊ ನಮ್ಮ ಇಂಡಿಪೆಂಡೆನ್ಸ್ ಡೇ ಬಂದು 79 ವರ್ಷ ಆಗಿದೆ, ನಮ್ಮೆಲ್ಲರಿಗೂ ಇಂಡಿಪೆಂಡೆನ್ಸ್ ಬಂದು. ಇವರೆಲ್ಲ ಕೆಲವೊಬ್ಬರಿಗೆ ಒಂದೊಂದು ಪ್ರಾಣಿಗಳಿಗೆಲ್ಲ ಇಂಡಿಪೆಂಡೆನ್ಸ್ ಕಿತ್ಕೋತಾ ಇದ್ದಾರೆ. ಡೈರೆಕ್ಟಾಗಿ ಮ್ಯಾಟ್ರಿಗೆ ಬಂದುಬಿಡ್ತೀನಿ. ಸೊ ನೀವೆಲ್ಲ ಏನು ಮಾಡ್ತಾಯಿದ್ದೀರಾ ಅಂದರೆ, ಈ ಥರ ನಾಯಿಗಳೆಲ್ಲ ಬೀದಿಲಿ ಇರುತ್ತೆ ಅಂದರೆ ಸೇಫಾಗಿದ್ದೀರಾ ಅಂದರೆ ಅರ್ಥ ನೀವು, ಓಕೆನಾ? ಸೊ ನೀವು ಏನು ಮಾಡಬೇಕು, ನಾಯಿಗಳೆಲ್ಲ ಅಷ್ಟು ಇದ್ದಾವೆ. ಈ ನಾರ್ತ್ ಅವರೆಲ್ಲ ಏನು ಮಾಡಿಬಿಡ್ತಾರೆ ಅಂದರೆ, ಬಂದಿದ ತಕ್ಷಣ ಪಡಾರ ಅಂತ ತಲೆ ಮೇಲೆ ಕಲ್ಲಾಕ್ಬಿಡ್ತಾರೆ, ನಾಯಿಗಳ ತಲೆ ಮೇಲೆ. ಅದು ನೋಡೋಕೆ ಒಂಥರ ಹಿಂಸೆ ಆಗೋಗ್ಬಿಡುತ್ತೆ ಗುರು. ಅಲ್ಲ, ಲಿಟ್ರಲಿ ಅವ್ರಿಗೇನು ಮನುಷ್ಯತ್ವ ಇರುತ್ತಾ ಆ ಮೊಟ್ಟೆ ಮಕ್ಳಿಗೆ ಏನು ಅಂತಲೇ ಗೊತ್ತಾಗೋದಿಲ್ಲ. ನಿಜವಾಗ್ಲೂ ಕೋಪ ಹಂಗೆ ಕುದೀತಾ ಇರತ್ತೆ ಗುರು. ನೀವು ಹುಟ್ಟಿಸಿದ ಅಮ್ಮನ ಮೇಲೆ ತಲೆ ಮೇಲೆ ಕಲ್ಲಾಕ್ಬಿಡ್ತೀರ ನೀವುಗಳು. ಪಾಪ ಯಾವುದೋ ಒಂದು ವಿಡಿಯೋ ಮೊನ್ನೆ ನೋಡಿದೆ ಗುರು ನಾನು. ಆ ನಾಯಿ ಬಸರಾಗಿರತ್ತೆ, ಸಡನ್ನಾಗಿ ಬಂದು ಯಾವನೊಬ್ಬ ನಾಡ್ತವನು ಪಟಾರ್ ಅಂತ ಅದ್ರ ಸೊಂಟಕ್ಕೆ ಹೆಂಗೆ ಒದೀತಾನೆ, ತುಳಿತಾನೆ ಅಂದರೆ, ಹುಟ್ಟೋ ಟೈಮಲ್ಲಿ ಬೇರೆ ಅದೇ ಥರ ಯಾರಾದರೂ ಬಂದು ನಿಮ್ಮ ತಾಯಿ ಹೊಟ್ಟೆಗೆ ಹೊಡೆದ್ರೆ ಹೆಂಗಾಗತ್ತೆ ಹೇಳಿ? ಅದೇ ಥರ ನಾಯಿಗಳಿಗೂ ಒಂದು ಜೀವ ಇರುತ್ತೆ. ಸೊ ದಯವಿಟ್ಟು ಎಲ್ಲರೂ ಅದನ್ನು ಅರ್ಥ ಮಾಡಿಕೊಂಡು ಸ್ವಲ್ಪ ಮೆಚ್ಯೂರಿಟಿಯಿಂದ ಇರಿ. ಚೈಲ್ಡ್ ನನ್ನ ಮಕ್ಕಳ ಥರ ಆಡಬೇಡ್ರಿ ಯಾರೂ, ಓಕೆನಾ? ಯಾವುದೇ ನಾಯಿ, ಇವಾಗ ನಾನು ಎಷ್ಟೊಂದು ನಾಯಿಗಳಿಗೆಲ್ಲ ಹೆಲ್ಪ್ ಮಾಡಿದ್ದೀನಿ ಗುರು. ಅದನ್ನೆಲ್ಲ ವೀಡಿಯೋದಲ್ಲಿ ಹಾಕಿರ್ತೀನಾ? ಬೇರೆಯವ್ರ ವೀಡಿಯೋ ಹಾಕ್ಬಿಟ್ಟು ನೋಡು ನಾನು ಇದೊಂದು ಹೆಲ್ಪ್ ಮಾಡಿದೆ, ಅದು ಮಾಡಿದೆ, BGM ಸ್ಯಾಡ್ BGM ಅಂತ ಹಾಕ್ಬಿಟ್ಟು ಎಲ್ಲ ಇದ್ರದ್ದು ಎಲ್ಲರೂ ಮಾಡ್ತಾರೆ. ಸೊ ದಯವಿಟ್ಟು ಎಲ್ಲರೂ ಚೈಲ್ಡ್ ಥರ ಬಿಹೇವ್ ಮಾಡೋಕ್ಕೆ ಹೋಗ್ಬೇಡ್ರಿ. ಇದನ್ನು ಯಾರ್ಯಾರು ಮಾಡಿರ್ತೀರೋ ಅದು ಅವ್ರವ್ರಿಗೆ ಅಪ್ಲೈ ಆಗುತ್ತೆ ಗುರೋದು. ದಯವಿಟ್ಟು ಒಂದು ಸ್ವಲ್ಪ ಮೆಚ್ಯೂರಿಟಿಯಿಂದ ಯೋಚನೆ ಮಾಡಿಕೊಂಡು, ಅದರೆಲ್ಲ ಬೀದಿ ನಾಯಿಗಳು ಒಂದಷ್ಟು ಇದ್ದಾವೆ ಅಂದರೆ ನಿಮ್ಮ ಮನೆ ಮುಂದೆ ಅದಕ್ಕೇನಾದರೂ ಬಿಸ್ಕೆಟ್ ಹಾಕ್ರಿ, ಹಾಲು ಹಾಕ್ರಿ, ವೀಡಿಯೋ ಮಾಡ್ಬಿಟ್ಟು ಬಿಡ್ರಿ, ಇಲ್ಲ ಟ್ಯಾಗ್ಗಳು ಮಾಡಿರಿ. ಇನ್ಫ್ಲೂಯೆನ್ಸರ್ಸ್ನ ಯಾರ್ಯಾರು ಮಾಡ್ತಾರೋ ಟ್ಯಾಗ್ ಮಾಡಿ ಹಾಕ್ರಿ. ಸುಮ್ಮನೆ ಚೈಲ್ಡ್ಗಳ ಥರ ಬಿಹೇವ್ ಮಾಡೋಕ್ಕೆ ಹೋಗ್ಬೇಡ್ರಿ. ಇಷ್ಟು ದಿವಸ ನಾನು ವೀಡಿಯೋ ಮಾಡ್ಕೊಂಡಿರಲಿಲ್ಲ ನಾನು. ಅಯ್ಯೋ ನಿನಗೇನು ಮಾಡಲ್ಲ ಕಣಮ್ಮ, ಬಿಸ್ಕೆಟ್ಗಳು ತೊಗೊಂಡು ಹಾಕೋಣ. ಈ ನಾಯಿ ನನ್ನ ಮಕ್ಕಳಿಗೆಲ್ಲ ಏನು ಮಾಡಬೇಕು ಅಂದರೆ, ಇಂಥ ವೀಡಿಯೋಗಳು ಮಾಡಿಬಿಟ್ಟೇ ತೋರಿಸ್ಬೇಕು. ಆಂಟಿ ಇದು ಪಾರ್ಲೇಜಿ ಬಿಸ್ಕೆಟ್ ಇದೆಯಾ ಆಂಟಿ? ಕೊಡಿ ಆಂಟಿ, ಒಂದು 5 ಪ್ಯಾಕೆಟ್ ಕೊಡಿ ಆಂಟಿ. 5 ಪ್ಯಾಕೆಟ್ ಕೊಡಿ. 10 ರೂಪಾಯಿದೆ ಕೊಡಿ, ಪರವಾಗಿಲ್ಲ. ಸೊ ಗೈಸ್, ಬಿಸ್ಕೆಟ್ಗಳೆಲ್ಲ ತೊಗೊಂಡಾಯ್ತು. ಇನ್ನೊಂದೇನು ಮಾಡ್ತವೆ ಅಂದರೆ, ಆ ನಾಯಿಗಳು ಪಾಪ ಮಧ್ಯರಾತ್ರಿ ಹೊತ್ತು ಬೊಗಳ್ತವೆ. ಯಾರಾದರೂ ಬಂದರೆ ನೀವೇನು ಬೊಗಳಕ್ಕಾಗತ್ತಾ? ನೀವು ನೆಮ್ಮದಿಯಾಗಿ ಸುಖವಾಗಿ ಮಲ್ಕೊಂಡಿರ್ತೀರ. ಅದನ್ನು ಯಾರೂ ಅರ್ಥ ಮಾಡ್ಕೊಳ್ಳೋದಿಲ್ಲ ಗುರು ನಮ್ಮ ಜನ. ಈಗಿನ ಕಾಲದಲ್ಲಿ ರೇಪ್ಗಳು ಎಲ್ಲ ಆಗ್ತಾಯಿದ್ದಾವೆ. ಅವ್ರನ್ನ ಜೈಲ್ಗೆ ಹಾಕ್ರಿ, ಅವ್ರಿಗೆ ನರ ಕಟ್ ಮಾಡ್ಬಿಟ್ಟು ಒಳಗಡೆ ಹಾಕ್ರಿ, ನೋಡೋಣ ಗಂಡಸ್ತನ ಅನ್ನೋದಿದ್ರೆ. ಪಾಪ ಇಂಥ ಮೂಗ್ ಜೀವಿ ಮೇಲೆ ಪ್ರಯತ್ನ ಪಡ್ತಿರಲ್ಲ, ನಿಮ್ಗಳಿಗೆಲ್ಲ ಏನರಲ್ಲಿ ಇಟ್ಕೊಂಡು ಹೊಡಿಬೇಕು ಹೇಳ್ರಿ ಎಲ್ಲರಿಗೂ. ಇಂಥ ಕೆಲಸ ಮಾಡೋರಿಗೆ ನಾನು ಉಗಿತಾ ಇರೋದು. ಸೊ ದಯವಿಟ್ಟು ಎಲ್ರಿಗೂ ಅಂತ ಅಂದ್ಕೊಬೇಡಿ. ಎಸ್ಪೆಷಲಿ ನಾರ್ತ್ ಅವರು ಹೇಳೋದು, ಆ ನಾಯಿಗಳಿಂದ ನೀವುಗಳು ನಿಮ್ಮದೇ ಇರ್ತೀರ ಸುಖವಾಗಿ ಮಲ್ಕೊಂಡು. ಆ ಕಳ್ಳರು ಬಂದರೆ ಬೊಗಳ್ತವೆ, ನಿಮ್ಗಳನ್ನ ಎಚ್ಚರಿಸ್ತವೆ. ಅದನ್ನು ಯಾರೂ ಅರ್ಥ ಮಾಡ್ಕೊಳ್ಳೋದಿಲ್ಲ. ಸುಮ್ಮನೆ ಹೋಗೋದು, ನಾಯಿನ ಮರ್ಡ್ರ್ ಮಾಡೋದು, ಇನ್ನೇನೇನೋ ಮಾಡೋದು. ಪಾಪ ಹೊಟ್ಟೆಯಲ್ಲಿ ಪುಟಾಣಿ ನಾಯಿ ಮರಿ ಇರುತ್ತೆ, ಅದಕ್ಕೆ ಹಾಕ್ಕೊಂಡು ಹಿಂಸೆ ಕೊಡೋದು. ಪುಟಾಣಿ ನಾಯಿ ಮರಿಗಳಿಗೆಲ್ಲ ಇವಾಗ ನಮ್ಮೆಲ್ಲ ಸೇರಿ ಇಲ್ಲಿಗೊಂದು ನಾಯಿಗಳಿದ್ದಾವೆ. ಪಾಪ ಬಿಸ್ಕೆಟ್ ಹಾಕೋಣ ಇರ್ರಿ. ಬಾ 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 ನೋಡ್ರಿ ಪಾಪ. ಒಂದು ಸತಿ ನೀವು ನಾಯಿಗಳಿಗೆ
ಬಿಸ್ಕೆಟ್ಗಳು ಹಾಕಿದ್ರೆ ಅದು ನಿಮ್ಮನ್ನ ಸಾಯೋವರೆಗೂ ಜ್ಞಾಪಕ ಇಟ್ಕೊಂಡಿರುತ್ತೆ. ಬರ ಮಗನೇ ಬರ. ಸೊ ದಯವಿಟ್ಟು ಈ ಥರ ಬಿಸ್ಕೆಟ್ ಹಾಕ್ಬಿಟ್ಟು ಕವರ್ಗಳನ್ನ ತಿನ್ನಮ್ಮ, ತಿನ್ನು. ನಾ ಏನೂ ಮಾಡಲ್ಲ, ತಿನ್ನು. ಬೇರೆಯವ್ರ ಥರ ಅಲ್ವೇ ಅಲ್ಲ ನಾನು, ಎತ್ಕೊಂಡು ಹೋಗೋಕ್ಕೆ ಥರ ಕಾರ್ಪೊರೇಷನ್ನವ್ರ ಥರ ಅಲ್ಲ ನಾವು. ಸೂಪರ್. ಈ ಥರ ನೋಡ್ಬಿಟ್ಟು ಹಿಂಗೆ ಖುಷಿ ಪಡ್ರಿ. ತಿನ್ನೋ ಮಗನೇ. ಏಯ್ ನೀನು ಹೋಗಿ ತಿನ್ನು, ಬಿಸ್ಕೆಟ್ ಹೋಗಿ ತಿನ್ನು, ಬಿಸ್ಕೆಟ್ ಹಾಕಿದ್ದೀನಿ. ಹೊಡ್ದು ಸಾಯಿಸ್ತೀರಾಗುರು. ಮೊದಲು ಹಸುಗಳನ್ನ ಒಳಗಡೆ ಹಾಕ್ಕೊಂಡು ಟ್ರಕ್ ಕಂಟೈನರ್ಸ್ನೆಲ್ಲ ಹಾಕ್ಕೊಂಡು ಎಲ್ಲ ಹೋಗ್ತಾಯಿದ್ರು. ಹಾಯ್ ಬ್ರೋ, ಆರಾಮ? ಎಲ್ಲ ಇವಾಗಿಂದು ನಾಯಿಗಳ್ದೆಲ್ಲ ಪೂರಾ ಇದ್ರದ್ದೆಲ್ಲ ಸೀನ್ ಆಗಿತ್ತಲ್ಲ. ಹೌದು, ಅಲ್ಲೂ ವೀಡಿಯೋಸ್ ಎಲ್ಲ ಹಾಕ್ತಾ ಇದ್ದಾರೆ. ಸೊ ಸುಮ್ಮನೆ ಏನಕ್ಕೆ ಅಂತ ಈ ಥರ ನಾಯಿಗಳದ್ದು ರೆಕಾರ್ಡ್ ಆಗ್ತಾ ಇದೆ. ಬ್ರೋ ನಿಮ್ಮ ಹೆಸರು ಗೊತ್ತಾಗ್ಲಿಲ್ಲ. ಸಾರಿ. ಹೌದು ನಿಮ್ಮ ಕಸಿನ್ ಜೊತೆ ಏನೋ ಇದ್ರಲ್ಲ ನೀವು? ಹೌದಾ, ಓಕೆ. ಹೌದಾ, ಇನ್ನೊಂದ್ಸತಿ ಅನ್ಫಾಲೋ ಮಾಡ್ಬಿಟ್ಟು ಫಾಲೋ ಮಾಡ್ರಿ, ಮಾಡ್ತೀನಿ. ಅದು ಒಂದು ದಿನಕ್ಕೆ ಅಷ್ಟು ಜನ ಫಾಲೋವರ್ಸ್ ಸಿಗ್ತಾ ಇರುತ್ತಲ್ಲ, ಸೊ ಅದು ಗೊತ್ತಾಗೋದಿಲ್ಲ. ಇವಾಗ ದಿನಕ್ಕೂ ಅಷ್ಟೇ, ಇವಾಗ ಒಂದು 2-3 ಫಾಲೋವರ್ಸ್ ಬರ್ತಾರೆ, ಅನ್ಫಾಲೋ ಮಾಡಿಬಿಡ್ತಾರೆ. ಅದು ಯಾರು ಅಂತಲೇ ಕಂಡುಹಿಡಿಯೋಕ್ಕಾಗಲ್ಲ. ನೋಡಿ, ನಮ್ಮ ಮೈಸೂರು ಜನನೂ ಬಂದು ಅಷ್ಟು ಪ್ರೀತಿಯಿಂದ ಬಂದು ಮಾತಾಡಿಸ್ತಾರೆ. ಲಾಸ್ಟ್ ಟೈಮು ಕ್ಯಾಮ್ರಾ ಇರಲಿಲ್ಲ, ಈ ಸತಿ ಕ್ಯಾಮ್ರಾ ಇದೆ. ಹೌದು, ಸುಹಾಸ್ ಎಸ್ ಅಂತನಾ? ಓಕೆ. ಹಾಯ್ ಪಾಪ, ಹಾಯ್ ಅಂತ ಕಳಿಸಿದ್ದೀರಾ. ಹಾಯ್. ಸುಮ್ಮನೆ ಇಲ್ಲೆಲ್ಲ ಸ್ಟ್ರೀಟ್ ಡಾಗ್ಸ್ಗಳಿಗೆಲ್ಲ ಬಿಸ್ಕೆಟ್ ಹಾಕ್ಬಿಟ್ಟು ಒಂದೊಂದು ಜನಕ್ಕೆ ಒಂದು ಮಾಹಿತಿ ಕೊಡೋಣ ಅಂತ ಅಷ್ಟೇ. ಜಸ್ಟ್ ನಾರ್ಮಲಾಗಿ ಇಲ್ಲಿ ಸರೌಂಡಿಂಗ್ಸ್, ನಮ್ಮನೆ ಸರ್ಕಲಲ್ಲಿ ಎಷ್ಟು ನಾಯಿಗಳಿದ್ದಾವೋ ಅಷ್ಟು ನಾಯಿಗಳಿಗೆ ಬಿಸ್ಕೆಟ್ ಹಾಕಿ ಹೋಗೋಣ ಅಂತ. ಹೌದಾ, ಬನ್ನಿ ಬ್ರೋ. ನಮಸ್ಕಾರ ಹೇಳ, ಇಲ್ಲ ಥ್ಯಾಂಕ್ಸ್ ಹೇಳ, ಧನ್ಯವಾದ ಹೇಳಿದ್ರು, ಏನೇ ನಾನು ಪದ ಯೂಸ್ ಮಾಡಿದ್ರು ಕೂಡ ತುಂಬ ಕಮ್ಮಿ. ಯಾಕಂದರೆ ನೀವು ತೋರಿಸಿರೋಷ್ಟು ಪ್ರೀತಿ, ಅಭಿಮಾನ ಇನ್ಯಾವತ್ತೂ ಅದನ್ನು ಅದು ಯಾವ ಥರ ರಿಟರ್ನ್ ಮಾಡೋದು ನನಗೂ ಗೊತ್ತಾಗಲ್ಲ. ನೋಡಿ, ಈ ಥರ ಹಿಂಗೆ ಜಾಯ್ನ್ ಆಗಬೇಕು. ಬ್ರೋ, ನಂದು ಟಾಪ್ ಸ್ಪೀಡು ಹೊಡೆದಿರೋದು ಬಂದು 150ವರೆಗೂ ಹೊಡೆದಿದ್ದೀನಿ. ಬನ್ನಿ, ಇಲ್ಲೊಂದು ನಾಯಿ ಇದೆ. ಬ್ರೋ, ಬೆಂಗಳೂರು ಮೈಸೂರು ಅಂತ ನಾನು ಫುಟ್ಬಾಲ್ ಆಗ್ಬಿಟ್ಟಿದ್ದೀನಿ ನಾನು. ಬಾ ಬೈಲ್. ಏನಕ್ಕೆ ಎದುರ್ಕೊಬೇಕು? ನಾವೇನು ಕಾರ್ಪೊರೇಷನ್ ಅವರಾ ಎತ್ಕೊಂಡು ಹೋಗೋಕ್ಕೆ? ಇದು ಒಂದೇ ನಾಯಿ ಇದೆ, ಸಾಕಿಷ್ಟು ಬಿಸ್ಕೆಟ್ ಹಾಕಿದ್ದೀನಿ, ತಿನ್ನು. ಆಮೇಲೆ ಮುಂದೆ ಊಟ ಹಾಕೋಣ. ಹೌದು. ಅಂದರೆ ಈ ಥರಗಳಿಗೆ ವೀಡಿಯೋಸ್ ಮಾಡಿಬಿಟ್ಟು ಜನಕ್ಕೆ ಅವೇರ್ನೆಸ್ ಕೊಡೋಣ ಅಂತ ಬ್ರೋ, ಅಷ್ಟೇ ಬ್ರೋ. ಇವ್ರುಗಳಿಗೆಲ್ಲ ಏನೂ ಗೊತ್ತಿರಲ್ಲ ಬ್ರೋ, ಸುಮ್ಮನೆ ಬರ್ತಾರೆ. ನಾರ್ತ್ ಈಸ್ಟ್ ಅವ್ರು ಬಂದ್ಬಿಡ್ತಾರೆ ನಮ್ಮ ಕರ್ನಾಟಕಕ್ಕೆ, ಅವ್ರದ್ದೇ ಆಡಳಿತ. ಅರ್ಧ 70-80% ಆ ಮುಂಡೆ ಮಕ್ಕಳೇ ಇರೋದು. ಪಾಪ ನಿಮಗೆ ಲೇಟ್ ಆಯ್ತೇನೋ ಅಲ್ವಾ? ಹೌದಾ, ಓಕೆ. ಓಕೆ. ವಾಕ್ ಎಲ್ಲರೂ ಬರ್ತೀನಿ ಅಂತ ನಮ್ಮ ಜೊತೆ ಎಷ್ಟು ಕಿಲೋಮೀಟ್ರ್ ವಾಕ್ ಹೋಗ್ತೀರಾ ಅಷ್ಟು ಕಿಲೋಮೀಟ್ರ್ ವಾಕ್ ಹೋಗ್ತೀರಾ ಮಾತ್ರ. ನಾವು ಅಷ್ಟೇ ಬಿಸ್ಕೆಟು, ಬ್ರೆಡ್ಡು, ಟ್ಯಾಬ್ಲೆಟ್ಸು ಹಂಗೆ ಆಗ್ತೀವಿ. ಬಟ್ ಏನಂದರೆ ನೀವು ಸುಮ್ಮನೆ ಗೆಸಿರಿ, ನೀವು ಕ್ಯಾಪ್ ಮಾಡೋದು ಗೊತ್ತಾ? ಹಿಡಿಯುತ್ತೆ ಒಂದು ಕೊಡಿ ಮುಚ್ಚಿ ನೋಡಿ ಯಾರೇ
ಯಾವಾಗಲೂ ಡೈಲಿ ವಾಕ್ ಹೋಗ್ತಾ ಇರ್ತೀವಿ, ಈವ್ನಿಂಗ್ ವಾಕ್ಸ್ಗೆ ಹೋಗ್ತಾ ಇರ್ತೀವಿ ನಾವು. ಇದು ಮಿಸ್ ಆಗ್ಬಿಟ್ಟಿದ್ದು, ರೋಡ್ ಮಿಸ್ ಆಗ್ಬಿಟ್ಟಿತ್ತು. ನಮ್ಮ ತಾಯಿ ಎಷ್ಟು ನಮಗೆ ಬೈದಿದ್ರೆ ಅಂದರೆ ಯಾಕೆ ಕರ್ಕೊಂಡಿದ್ವಿ ವಾಕಿಗೆ, ಏನಕ್ಕೆ ಕರ್ಕೊಂಡು ಚೈನ್ ಹಾಕ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ಟಿದ್ವಿ ಬ್ರೋ. ಅದೇ ತಪ್ಪು. ಅದು ಹಾಕ್ಬಿಟ್ರೆ ನಾವು ಸುಮ್ಮನೆ ಜನಗಳಿಗೆ ಬೈತಾರೆ ನಮ್ಮಗಳಿಗೆ. ಇದು ಸ್ಟ್ರೀಟ್ ಟಾಕ್ಸ್ ಅಲ್ವಾ, ಅದಕ್ಕೆ ನಾವು ಅಟ್ಲೀಸ್ಟ್ ಎಲ್ಲರೂ ಮಾಡ್ಬೋದು ಅವರು. ಬ್ರೋ ಇದು ಕರೆಕ್ಟಾಗಿ ನೀವು ಎಲ್ಲಿ ಹೇಳಿದ್ರಿ ಅದೊಂದು ಪ್ಲೇಸ್ ಹೇಳ್ಬಿಡಿ ಬ್ರೋ, ಸೊ ದಟ್. ಅಂದರೆ ಇವಾಗ ಮೈಸೂರಿಂದ ಬರೋರಾದರೆ ಚಾಮುಂಡಿ ಬೆಟ್ಟದ ತಪ್ಪಲು ಅಂದರೆ ಬೆಟ್ಟ ಸ್ಟೆಪ್ಸ್ ಹತ್ತೀವಲ್ಲ, ಓಕೆ, ಆ ಲೆಫ್ಟ್ ತಿರ್ಕೊಂಡ್ರೆ ಪಿಂಜ್ರಾಪಾಲ್ ಸೊಸೈಟಿ ಅಂತಾನೆ ಇದೆ. ಓಕೆ, ಅಲ್ಲಿ ಬಂದ್ರೆ ಸಖತ್ ಗೂಗಲ್ ಮ್ಯಾಪ್ ಲೊಕೇಶನ್ ಹಾಕೊಂಡ್ರೆ ಪಿಂಜ್ರಾಪಾಲ್ ಸೊಸೈಟಿ ಅಂತ. ಪಿಂಜ್ರಾಪಾಲ್ ಸೊಸೈಟಿ, ಬಟ್ ಓಕೆ. ಜನಗಳಿಗೆ ಹೆಂಗೆ ಅಂದ್ರೆ ಬ್ರೋ, ಮೆಟ್ಲತ್ಕೊಂಡು ಹೋಗ್ತೀವಲ್ಲ, ಲೆಫ್ಟ್ ಅಲ್ಲೇ ಇದೆ. ಯಾರು ಪಿಂಜ್ರಾಪಾಲ್ ಸೊಸೈಟಿ ಹೋಗೋದೇ ಇಲ್ಲ ಅಲ್ಲಿ. ಓಕೆ ಓಕೆ, ಬೋರ್ಡ್ ಏನೋ ಹಾಕಿಲ್ಲ ಅವರು. ಓಕೆ, ಅಲ್ಲಿ ಇರೋ ಯಾರು ಗೊತ್ತಿರೋ ಜನಗಳಿಗೆ ಮಾತ್ರ ಅಲ್ಲಿ ಪಿಂಜ್ರಾಪಾಲ್ ಸೊಸೈಟಿ ಅಂತ ಗೊತ್ತು. ಓಕೆ ಓಕೆ. ಸಾಮಾನ್ಯವಾಗಿ ನಾವೆಲ್ಲ ರೀಸೆಂಟಾಗಿ ಹೋಗ್ತಾ ಇರ್ತೀವಿ ಬ್ರೋ, ನಾವು ಫೋಟೋಗಳ ತೋರಿಸ್ತೀವಿ. ಮಾಡೋಣ ಬ್ರೋ, ಬನ್ನಿ ಇವತ್ತು ಏನಾದರೂ ಒಂದು ನನ್ನ ಕೈಲಾದಷ್ಟು ಒಂದು ಸಹಾಯ ಮಾಡೇ ಮಾಡ್ತೀನಿ ಇವತ್ತು. ನಮ್ಮ ಫ್ಯಾಮಿಲಿಯಿಂದ ಯಾವಾಗಾದ್ರೂ ಹೋದಾಗೆಲ್ಲ ಏನಾದರೂ ಒಂದು ಪ್ರಾರ್ಥನೆ ಇರ್ತೀವಿ. ಓಕೆ ಬ್ರೋ, ಸಿಗೋಣ. ತಿಂಡಿ ಆದ್ಮೇಲೆ ಕಾಲ್ ಮಾಡ್ತೀನಿ. ಒಬ್ಬರಿದ್ದಾರೆ ಬ್ರೋ, ಕಿರಣ್ ಅಂತ ಅಂದ್ಬಿಟ್ಟು ಅವ್ರ ಹೆಸರು. ಓಕೆ, ಅವ್ರ ಹೆಸರೇ ಚಪಾತಿ ಕಿರಣ್ ಅಂತ ಕರೀತಾರೆ. ಪ್ರತಿನಿತ್ಯ ಅವರು 100 ಚಪಾತಿ ಹಸುಗಳಿಗೆ ಹಾಕ್ತಾರೆ. ಓ, ಅಷ್ಟು ಅಂತ ವ್ಯಕ್ತಿ ಅವರು. ಅವ್ರು ಅಂತಾರೆ, ನಮ್ಮ ಮನೇಲಿ ನಾವು ಹೆಂಗೆ ಬೆಣ್ಣೆ ತುಪ್ಪ ನಾವು ಹೆಂಗೆ ಮಾಡ್ತೀವಿ ಹಂಗೆ ಹಸುಗಳಿಗೂ ಹಂಗೆ ಅದರಿಂದನೇ ಅಲ್ವಾ ಬ್ರೋ ಬರೋದು ಬೆಣ್ಣೆ ತುಪ್ಪ? ಹೌದು, ನಾವ್ ಹೆಂಗೆ ತಿನ್ನೋದು ಮಾಡ್ಕೊಂತೀವಿ. ಕೊನೆಯಲ್ಲಿ ನೋಡಿದ್ರೆ ಅಂದ್ರೆ ಅದನ್ನೇ ನಮ್ಮ ಜನ ಏನು ಮಾಡ್ಬಿಡ್ತಾರೆ, ಅದನ್ನೇ ಕಡ್ದು ಬಿಸಾಕ್ಬಿಡ್ತಾರೆ. ಬೇಡ ನೋಡೋಕ್ಕಾಗಲ್ಲ ಲಿಟ್ರಲಿ. ಓಕೆ ಬ್ರೋ, ಫೋನ್ ಮಾಡ್ತೀನಿ ಖಂಡಿತ. ಬಾಯ್ ಬಾಯ್ ಬ್ರೋ, ಬಾಯ್ ಬಾಯ್. ಎಲ್ಲ ಹಾಕ್ಲಿ, ಬರ 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 ಬಾರ. ನಿಂಗೇನು ಮಾಡಲ್ಲ, ಬಾರ ಇಲ್ಲಿ, ಇದ್ರ ಮೇಲೆ ಹಾಕಿರ್ತೀನಿ ಬಾಯ್ಲಿ. ಬೈಲಿ ಬೇಗ ತಿನ್ಕೋ ಬೈಲಿ. ಕಾಲೇನಾಗಿದೆಯಾ ನಿನಗೆ? ಇರಲಿ ಬಿಡು, ಹೋಗಲಿ. ಬೈಲಿ ಬರೋ, ಬನ್ರಿ 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 ಬನ್ರಿ. ಏನು ಮಾಡೋದ ಭಾರ ಶಿಷ್ಯ. ಇವನು ನಮ್ಮ ಮನೆ ಹತ್ರ ಇರೋದು ನಾಯಿಗಳು ಸ್ನೇಹಿತರು ಇವರೆಲ್ಲರೂ. ಇದು ಮಣ್ಣುಗಳಿದೆ, ಏನು ಮಾಡೋಕ್ಕಾಗಲ್ಲ, ತಿನ್ನಿರಿ ಹಂಗೇ, ಓಕೆನಾ? ಓಕೆ ಓಕೆ, ಈಟ್ ಫಾಸ್ಟ್. ಓಕೆ ಸ್ನೇಹಿತರೆ, ಇವಾಗ ನಮ್ಮ ಸ್ನೇಹಿತರಾದಂಥ ಸುಹಾಸ್ ಅವರು ನಮ್ಮ ಜೊತೆಗೆ ಬರ್ತಾ ಇದ್ದಾರಂತೆ. ಓಕೆ, ಇರಲಿ ಬ್ರೋ, ಬನ್ನಿ. ಅಣ್ಣ ಕೇಳಿಲ್ಲ. ಅಷ್ಟೇ. ಹಾಂ, ಚೆನ್ನಾಗಿದೆಯಾ? ಥ್ಯಾಂಕ್ ಯು ಥ್ಯಾಂಕ್ ಯು. ಓಕೆ ಬ್ರೋ, ಇವಾಗ ಹೆಂಗೆ, ಯಾವ ಕಡೆ ಸ್ಟ್ರೀಟ್ ಅಲ್ವಾ? ಕೋಟೆ ರೋಡ್ ಮೇಲೆ ಹೋಗ್ಬಿಡೋಣ. ಈ ಕೋಟೆ ರೋಡು, ಹಾಂ, ಕೋಟೆ ರೋಡ್ ಮೇಲೆ ಹೋಗ್ಬಿಡೋಣ. ಈ ಕೋಟೆ ರೋಡು. ಸೊ ನೀವುಗಳೂ ಅಷ್ಟೇ ಸ್ನೇಹಿತರೆ, ಸೊ ದಟ್ ನೀವು ಪೀಸಾಗಿ ನೆಮ್ಮದಿಯಾಗಿದ್ದೀರಾ ಅಂದರೆ ಆ ನಾಯಿಗಳಿಂದನೇ ಅದು ಇಂಡೈರೆಕ್ಟಾಗಿ ನಿಮಗೆ ಒಂದು ಹೆಲ್ಪ್ ಮಾಡ್ತಾ ಇರುತ್ತೆ. ಅದು ಜಾಸ್ತಿ ನಾಯಿಗಳಿದ್ದರೆ ಸೊ ದಟ್ ಕಳ್ಳರುಗಳು ಯೋಚನೆ ಮಾಡ್ತಾರೆ, ಸೊ ಬೇಡ ಗುರು ಜಾಸ್ತಿ ನಾಯಿಗಳಿದ್ದಾವೆ, ಕಚ್ಗಿಚ್ಬಿಟ್ರೆ ಕಷ್ಟ ಅಂತ ಅವುಗಳೂ ಯೋಚನೆ ಮಾಡಿಕೊಂಡು ಬರ್ತವೆ. ಸೊ ದಟ್ ನೀವು ಅಷ್ಟೇ ಎಂಥ ಹಲಾಲ್ಕೋರ್ ಕೆಲಸ ಎಲ್ಲ ಮಾಡೋಕ್ಕೆ ಹೋಗ್ಬೇಡ್ರಿ. ನಾನು ಕೇಳೋದು ಇದಿಷ್ಟೇ. ಹೌದು, ಕಚ್ಚಕ್ಕೆ ಬರುತ್ತವೆ, ನೀವೇನು ಆ ಥರ ನಾಯಿಗಳಿಗೆ ಏನೋ ಮಾಡಿರ್ತೀರ, ಅದಕ್ಕೆ ಆಟೋಮೆಟಿಕ್ಕಾಗಿ ಕಚ್ಚಕ್ಕೆ ಬರೋದದು. ಸೊ ನೀವು ಸೈಲೆಂಟಾಗಿದ್ದರೆ ಆ ನಾಯಿಗಳೂ ಸೈಲೆಂಟಾಗಿರುತ್ತವೆ. ನಿಮ್ಮ ಪಾಡು ನೀವು ಸೈಲೆಂಟಾಗಿ ಹೋಗ್ರಿ, ನಾಯಿ ಮುಂದೆ ಏನಕ್ಕೆ ಆಟಗಳಾಡ್ತೀರಾ? ಸೊ ಅದಕ್ಕೇ ದಯವಿಟ್ಟು ನಾಯಿಗಳಿಗೆ ಕಲ್ಲು ಎಸೆಯೋದಾಗಲಿ, ತಲೆ ಮೇಲೆ ಚಪ್ಪಡಿ ಕಲ್ಲು ಹಾಕೋದು ಬದಲು ನಿಮ್ಮ ತಲೆ ಮೇಲೆ ನೀವು ಕಲ್ಲು ಹಾಕೊಂಬಿಟ್ಟು ನೀವೇ ಸೆದೋಗ್ಬಿಟ್ರಿ, ಹೇಳ್ತೀನಿ, ಬೆಸ್ಟ್ ಐಡಿಯಾ.
ಯಾಕಂದರೆ ಆ ಥರ ಎಲ್ಲ ವೀಡಿಯೋ ಮಾಡಬೇಡ್ರಿ. ವೀಡಿಯೋ ಮಾಡಿಬಿಟ್ಟು ಬೇಕಾದ್ರೆ ನಿಮ್ಮ ತಲೆ ಮೇಲೇ ಕಲ್ಲು ಹಾಕೊಂಡು ನೀವು ಸತ್ತೋಗ್ಬಿಡ್ರಿ. ಬೆಸ್ಟ್ ಐಡಿಯಾ. ನಾಯಿಗಳ ತಲೆ ಮೇಲೆ ನೀವು ಕಲ್ಲು ಹಾಕ್ಬಿಟ್ಟು ಸಾಯಿಸ್ತೀರಾ? ಹಾಂ ಬ್ರೋ. ನೋಡೋಕ್ಕೆ ಕಿರಣ್ ಅವ್ರು ಇಲ್ವಾ? ಚಪಾತಿ ಕಿರಣ್ ಅವರು ಮೈಸೂರು ಪಿಂಜಾಪಲ್ ಸೊಸೈಟಿಯವರು. ಆಯ್ತು, ಹೋಗ್ಬೋದಾ ಒಳಗೆ? ಹೋಗ್ಬೋದು. ನಾವು ಬರ್ತಾ ಇರ್ತೀವಣ್ಣ ಶನಿವಾರ ಭಾನುವಾರ ಇಲ್ಲಿ ಹಸುಗಳನ್ನ ನೋಡೋಕ್ಕೆ. ಏನೋ ನಮ್ಗಳಿಗೆ ಗೊತ್ತೇ ಇಲ್ಲ ಬ್ರೋ ಇದು ಇಲ್ಲಿಗೆ ಬಂದಿರೋದು. ಸುಮಾರು ಸತಿ ಬಂದಿದ್ದೀನಿ. ಇದೇ ರೂಟಲ್ಲೇ ಇದು ಬೆಟ್ಟಕ್ಕೆ ಹೋಗ್ತೀನಿ, ಇದೇ ರೂಟಲ್ಲೇ ಬರ್ತೀನಿ. ಬಟ್ ನಮ್ಗಳಿಗೆ ಇದೇ ಗೊತ್ತಿರೋದಿಲ್ಲ. ಒಬ್ಬರು ಹೆಸರು ನಾನು ಹೇಳಕ್ಕೆ ಹೋಗಲ್ಲ. ಓಕೆ, ಆ ವ್ಯಕ್ತಿ ತುಂಬ ಸಹಾಯ ಮಾಡ್ತಾರೆ, ಗೊತ್ತು ಅದು. ಮೊನ್ನೆ ಸ್ಟೇಟ್ ಅವಾರ್ಡ್ ತುಂಬ ಸಹಾಯ ಮಾಡ್ತಾರೆ. ಇವೆಲ್ಲ ತುಂಬ ರೆಸ್ಕ್ಯೂ ಹಸುಗಳು ಬ್ರೋ. ತುಂಬ ಓಕೆ ಅಂದೆ ಬ್ರೋ. ಏನ್ ಗೊತ್ತಾ, ಅದಕ್ಕೇನು ಐಶ್ವರ್ಯ ಬೇಡ, ಆಸ್ತಿ ಬೇಡ, ಹೌದು ಬೇಡ, ಊಟ ತಿಂಡಿ ಏನು ಬೇಡ. ಅದಕ್ಕೇನು ಬೇಕು ಅನ್ನೋದು ಪ್ರೀತಿ ಅಷ್ಟೇ ಬ್ರೋ. ಇನ್ನು ಮನುಷ್ಯರಿಗೂ ಅದೇ ಬೇಕಾಗಿರೋದು, ಪ್ರಾಣಿಗಳಿಗೂ ಅದೇ ಬೇಕಾಗಿರೋದಲ್ವಾ. ಕಾಲಕ್ಕೂ ಬದಲಾವಣೆ ಆಗ್ತಿರ್ತಂತೆ. ಪ್ರಾಣಿಗಳು ನೋಡಿ, ಪಕ್ಷಿಗಳು ನೋಡಿ, ತಮ್ಮ ಕಾರ್ಯಗಳನ್ನ ತಮ್ಮ ಕೆಲಸಗಳನ್ನ ಅದು ಮಾಡ್ತಾರೆ, ಚೇಂಜ್ ಆಗಲ್ಲ ಅವುಗಳು. ಓಕೆ, ನಾವುಗಳು ಬದಲಾವಣೆ ಆಗ್ತೀವಿ, ಪ್ರಾಣಿಗಳು ಅದೇ ನಿಜ ಬ್ರೋ. ಅದಕ್ಕೆ ಒಂದ್ಸತಿ ನಾವು ಬಾಳೆನೇನಾದ್ರೂ ಹಾಕಿ ಕೊಟ್ಬಿಟ್ರೆ, ಹೌದು, ಲವ್ ಮಾಡಿ ತುಂಬಾ ಇಷ್ಟಪಡ್ತಾರೆ. ನಿಜ. ಇವೆಲ್ಲ ಬ್ರೋ ಕಸಾನಖಾನೆಯಿಂದ ರೆಸ್ಕ್ಯೂ ಮಾಡಿದಂತಹ ಪ್ರಾಣಿಗಳಿದೆಲ್ಲ. ಇನ್ ಕೇಸ್ ರೋಡಲ್ಲಿ ನೀವು ಹೋಗ್ತಾ ಇದ್ದೀರಾ, ಏನಾದ್ರು ಒಂದು ಹಸು ಕಾಣ್ತು, ಏನಾದ್ರು ಒಂದು ಕಾಣ್ತು, ಯಾರು ನೋಡ್ಕೊಳಕ್ಕಾಗಲ್ಲ, ಫೋನ್ ಮಾಡಿದ್ರೆ ತಕ್ಷಣ ಅವರೇ ಬಂದು ಪಿಕ್ ಮಾಡಿ ಇಲ್ಲಿ ಅವ್ರು ಸಾಕೊಂಡು. ಹೌದಾ? ಓಕೆ. ಬಟ್ ಇದರಲ್ಲಿ ಇವ್ರಿಗೂ ಸೋರ್ಸ್ ಆಫ್ ಇನ್ಕಮ್ ಇದೆ. ಸೋರ್ಸ್ ಆಫ್ ಇನ್ಕಮ್ ಅಂದ್ರೆ ಯಾವ ಥರ ಅಂದ್ರೆ ಹಾಲು ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಹಸು. ಓಕೆ. ಆ ಹಾಲ್ನ ಸರೌಂಡಿಂಗ್ಸ್ ಇಲ್ಲಿರುವಂತಹ ಜನಗಳಿಗೆ ಫ್ರೀ ಆಗಿ ಕೊಡ್ತಾರೆ. ವ್ಯಾಪಾರ ಮಾಡ್ತಾರೆ. ಓಕೆ ಓಕೆ ಓಕೆ. ನಾರ್ಮಲಿ KMF ಅವ್ರಿಗಿಂತ ಒಂದು 2 ರೂಪಾಯಿ ಸ್ವಲ್ಪ ಜಾಸ್ತಿ ಇರುತ್ತೆ. ಓಕೆ. ಬಟ್ ಅಂದ್ರೆ ಗಟ್ಟಿ ಹಾಲು. ಓಕೆ ಓಕೆ ಓಕೆ. ಕೆಮಿಕಲ್ಸ್ಗಳಾಗ್ಲಿ ಯಾವುದೇ ತರ ಮಿಕ್ಸಿಂಗ್ ಇರಲ್ಲ. ಓಕೆ. ಅಂದ್ರೆ ಇವ್ರು ಅಪ್ ಟು ವಿದ್ಯಾರಣ್ಯಪುರಂ ತನಕನೂ ಸಪ್ಲೈ ಮಾಡ್ಕೊಡ್ತಾರೆ ಡೆಲಿವರಿನ. ಓಕೆ. ಅವ್ರು ಮಾಡೋಕ್ಕಾಗಲ್ಲ. ಓಕೆ. ಇಲ್ಲೇ ಬಂದು ನಾವು ತೊಗೊಂಡೋಗ್ಬೋದು. ಬನ್ನಿ ಬ್ರೋ, ಬನ್ನಿ ಬನ್ನಿ. ಯಾರಾದ್ರೂ ಬ್ರೋ ವಾಲಂಟಿಯರ್ ಆಗಿ ಬಂದು ಏನಾದ್ರು ಸೇವೆ ಮಾಡ್ತೀರಾ? ಇಲ್ಲಿ ಕೃಷ್ಣ ಜನ್ಮಾಷ್ಟಮಿ ಬ್ರೋ ಆಚರಣೆ ಮಾಡೋದು ನೋಡ್ಬೇಕು, ತುಂಬಾ ಖುಷಿ ಪಡ್ತೀರಾ. ಓಕೆ. ಯಾರೇ ಬಂದ್ರು ಊಟ, ಡ್ಯಾನ್ಸು, ಕೋಲಾಟ ಎಲ್ಲ ಇರುತ್ತೆ ಇಲ್ಲಿ ಮಾತ್ರ. ತುಂಬಾ ಚೆನ್ನಾಗಿದೆ. ಓ ಕ್ರೇಜಿ ಬ್ರೋ. ನಾನು ಯಾವಾಗಲೂ ಬರ್ತಾ ಇರ್ತೀನಿ. ಕೆಲವೊಂದು ಬ್ರೋ ನೋಡಬೇಕು ಹಸುಗಳನ್ನ ಕೆಲವು ಕಸಾಯಖಾನೆಯಿಂದ ಕಣ್ಣೆಲ್ಲ ಚುಚ್ಚಿ. ಅಯ್ಯ ಅಪ್ಪ ದೇವ್ರು, ಅವೆಲ್ಲ ಹೇಳಲೇಬೇಡಿ ದೇವ್ರು, ನೋಡ್ಬೇಕು ನೀವು. ಹೇಳಲೇಬೇಡ್ರಿ ಇವೆಲ್ಲ. ತುಂಬಾ ಬೇಜಾರಾಗುತ್ತೆ. ಇವರು ಜೈನ್ ಕಮ್ಯುನಿಟಿಲಿ ಇಬ್ರು ನನಗೆ ತುಂಬಾ ಇಷ್ಟ. ಶ್ವೇತಾಂಬರಾಶಿ ಮತ್ತೆ ದಿಗಂಬರಾಶಿ ಇವ್ರುಗಳು ಒಂದೇ ಮಾತನ್ನೋದು. ಓಕೆ. ಮನುಷ್ಯರಿಗೆ ಮಾಡೋ ಏನೂ ಪ್ರಯೋಜನ ಇಲ್ಲ, ಇದು ಮಾಡಿ ನಮ್ಗೆ ಅಟ್ಲೀಸ್ಟ್ ಪುಣ್ಯನಾದ್ರು ಸಿಗುತ್ತೆ. ಹೌದು. ಇವ್ರುಗಳ್ದೆಲ್ಲ ಬಿಸ್ನೆಸ್ ಇದೆಯಲ್ಲ ಬ್ರೋ, ಒಂದೇ ಥಾಟ್ ಹೇಳೋದು. ನೀನೇನಾದ್ರು 10 ರೂಪಾಯಿ ದುಡಿತಾ ಇದ್ರೆ ನೀವು, ಓಕೆ, 10 ರೂಪಾಯಲ್ಲಿ 1ನೇ ಭಾಗ ಗುರು ಹಿರಿಯರ್ಗಂತೆ, ಓಕೆ, 1ನೇ ಭಾಗ ದೇವ್ರಿಗಂತೆ, ಓಕೆ, 11ನೇ ಭಾಗ ಪ್ರಾಣಿ ಪಕ್ಷಿಗೆ ಅಂತೆ. 3 ಪಾರ್ಟ್ ಆಯ್ತು. ಓಕೆ. ನಿಂಗೆ 7 ರೂಪಾಯಿ ನೀನು ನೀನ್ ಜೀವನ ಮಾಡು. ಓಕೆ. 1 ರೂಪಾಯಿ ನೀನು ಪ್ರಾಣಿ ಪಕ್ಷಿಗಳಿಗೆ ಕೊಟ್ರೆ ಆಹಾರಕ್ಕೆ ನಿಂಗೆ ಪುಣ್ಯ ಸಿಗುತ್ತಂತೆ. ಗುರು ಹಿರಿಯರಿಗೆ ಕೊಟ್ರೆ, ಗುರು ಮೀನ್ಸ್ ನಮ್ಗೆ ಯಾವ್ದಾದ್ರು ಒಳ್ಳೇದು, ಹೌದು ಹೌದು, ಟೀಚರ್ಸ್ಗಳು ಅವ್ರಿಗೇನಾದ್ರು ಕೊಟ್ರೆ ನಮ್ಗೆ ಏನೋ ಒಂದು ಪುಣ್ಯ ಸಿಗುತ್ತೆ. ದೇವ್ರನ್ನೇ ಬ್ರೋ ಒಂದು 10 ರೂಪಾಯಿನೇ ಕೊಡು, 100 ರೂಪಾಯಿನೇ ಕೊಡು ಅಂತ ಅಪೇಕ್ಷೆ ಪಡೋಣ. ಹೌದು. ನೀನು 10 ರೂಪಾಯಿ ಕೊಟ್ಟರೆ ಅವ್ನಿಗೆ ಇನ್ನೊಂದು ರೀತಿಲಿ 100 ರೂಪಾಯಿ ರಿಟರ್ನ್ ಕೊಡ್ತಾನಂತೆ. ಹೌದು ಹೌದು. ಇವೆಲ್ಲ ಗಿರ್ರಸ್ಸು, ಓಕೆ, ಮತ್ತೆ ನಾಟಿ ಹಸು, ಸಿಂಧುಕರ, ಸುಮಾರು ಬೇರೆ 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 ಆದಂತಹ ಜಾತಿಗಳನ್ನ ನೋಡಬಹುದು ನೀವು. ಅಂದರೆ ಬಿಟ್ಬಿಟ್ಟಿರ್ತಾರೆ ಫುಲ್ ಎಲ್ಲ ಇಲ್ಲೇ ಓಡಾಡ್ಕೊಂಡಿರ್ಬೋದು. ಅಲ್ಲ, ಇದು ಬಿಡೋದು ಅಂತಲ್ಲ, ಇದಕ್ಕೆ ಆದಂತ ಒಂದು ಕೊಠಡಿಗಳಿರ್ತವೆ. ಓಕೆ, ದೊಡ್ಡ ಜಾಗಗಳು. ಅದು ಕೊಠಡಿಗೆ ಹೋಗಿ ಅಲ್ಲಿ ಇರ್ತವೆ. ಸ್ವಲ್ಪ ಹೊತ್ತಾಯ್ತು, ಇವಾಗ ನಾವು ನೋಡಿದ್ವಿ ಗೊತ್ತಾ, ಗಾಡಿ ನಿಲ್ಸಿದ್ವಿ ಗೊತ್ತಾ, ಆ ಇದು ಜಾಗಗಳು ಇನ್ನೊಂದು ಜಾಗಕ್ಕೆ ಶಿಫ್ಟ್ ಆಗ್ತವೆ ಅಲ್ಲಿಗೆ. ಓಕೆ, ಅಲ್ಲಿಗೆ ಫುಡ್ ಫೀಡ್ ಮಾಡಿ ನೆಕ್ಸ್ಟ್ ರೆಸ್ಟ್ಗೆ, ಊಟಕ್ಕೆ, ಅದು ಇದಕ್ಕೆಲ್ಲ ನೋಡಕ್ಕೆ ಎಷ್ಟು ಖುಷಿ ಅಲ್ವಾ ಇವೆಲ್ಲ. ಟೆಂಪೋದಲ್ಲಿ ಹಸುಗಳನ್ನ ಕಸಾಯಖಾನೆಗೆ ಹೌದು, ಅದೆಲ್ಲ ತಗೊಂಬಂದು ಇಲ್ಲಿ ಕಳಿಸ್ತಾರೆ ಬ್ರೋ ಇದೆಲ್ಲ. ಬಟ್ ಏನಂದ್ರೆ ಅವರು ಒಂದ್ ಸ್ವಲ್ಪ ಡೊನೇಟ್ ಮಾಡ್ತಾರೆ ಅಮೌಂಟ್ ಎಲ್ಲ, ಪುಕ್ಷಾಟೆ ಅಂತೂ ಕಳ್ಸಲ್ಲ. ಓಕೆ, ಅಟ್ಲೀಸ್ಟ್ ಇವ್ರು ನೋಡಕ್ ಖರ್ಚು ಬೇಕಲ್ವಾ. ಹೌದು ಹೌದು, ಅಷ್ಟೇ. ಲವ್ ಅಂಡ್ ಅಫೆಕ್ಷನ್ ಅಷ್ಟೇನೆ. ಎಲ್ಲ ಪ್ರೀತಿ ಎಲ್ಲ ಪ್ರಾಣಿಗಳಿಗೂ ಬೇಕಾಗಿರೋದು ಅದೇ, ಮನುಷ್ಯರಿಗೂ ಬೇಕಾಗಿರೋದು ಅದೇನೆ. ಬಾಹುಬಲಿ ಫಿಲಮ್ ಹಸುಗಳು. ಹೌದು, ಇದೆಲ್ಲ ನಾವು ಅಟ್ಲೀಸ್ಟ್ ಅದು ಗ್ರಾಫಿಕ್, ಇದು ನ್ಯಾಚುರಲ್ ಆಗಿ ನೋಡ್ಬೋದು. ಹೌದು, ಖಂಡಿತ. ಯಜಮಾನ ಮೂವಿಲಿ, ಸಾರಥಿ ಫಿಲಮಲ್ಲೂ ಅಷ್ಟೇನೆ ಬ್ರೋ.
ಇವುಗಳು ಒಂದು ಹಿಂಡು ಬರ್ತಾ ಇದಾವೆ ಅಂದರೆ ನಾನು ಫಸ್ಟು ಫಿಲಮ್ಗೆ ಬಂದಿದ್ದೆ ಸಾರ್ತೀನಿ. ಪ್ಲೇಸಸಲ್ಲಿ ನೋಡ್ಬೋದು ಇದು. ಓಕೆ, ಇದು ಬಂದು ಈ ಶೀಪ್ ಬಂದು ಹಾಂ ಹಾಂ, ನಮ್ಮ ಲೋಕಲ್ ಶೀಪ್ ಅಲ್ಲ, ಇದು ಹಿಮಾಲಯನ್ ಶೀಪು. ಯು ಕ್ಯಾನ್ ಸಿ ದ ಬಿಯರ್ಡ್ ಇದು. ಹೌದೌದು. ಇವೆಲ್ಲ ಇದು ಪ್ರೆಗ್ನೆಂಟ್ ಇದು. ಓಕೆ ಓಕೆ, ಇವೆಲ್ಲ ನೋಡಿ ಬ್ರೋ, ಬಂತು ನೋಡಿ ಇದು. ಅದೇ ಬ್ರೋ ನಾನು ಹೇಳಿಲ್ವ, ಅದೇ ನೀಡ್ ಲವ್, ಪ್ರೀತಿ ಬೇಕಷ್ಟೇ ನಾನು ಹೇಳೋದು. ಓನಮ್ಮ, ಕೆಲವೊಂದ್ಸಲ ಕಣ್ಣಲ್ಲಿ ನೀರು ಬಂದ್ಬಿಡ್ತಾವ ಮಾತ್ರ. ಜನಗಳು ಅತ್ಯಾನುಷ್ಕ ವಾರ ಆಯ್ತು ಅಂದ್ರೆ ಪಾರ್ಟಿ ಮಾಡೋದು ಅದು ಎಲ್ಲ ಮಾಡ್ತಾರೆ. ತಿಂಗಳಲ್ಲಿ ಅಟ್ಲೀಸ್ಟ್ ಅದಕ್ಕೆ 1,000 ರೂಪಾಯಿ ಅಂತ ಕೊಡಿ. ಹೌದು, ನಿಮ್ಗೆ 50,000 ಸಂಬಳ ಬಂದು 1,000 ರೂಪಾಯಿ ಕೊಟ್ಟರೆ ಈ ಪ್ರಾಣಿಗಳಿಗೆ ಏನೂ ಆಗಲ್ಲ. ಹೌದು ಬ್ರೋ, ಎಲ್ಲೋ ಖರ್ಚು ಮಾಡ್ತೀವಿ ನಾವು ನಿಜ. ಅತ್ಯಾನುಷ್ಕವಾಗಿ ಎಷ್ಟು ಕ್ಲೀನಾಗಿ ಬಂತು ನೋಡಿ ಅದು. ಯಪ್ಪ, ಅದೇ ಬ್ರೋ, ಇವೆಲ್ಲ ಹಿಂಗೆ ಇದೆ ಅನ್ಕೋಬಿಡಿ. ಸ್ನಾನ ಮಾಡಿಸ್ತಾರೆ ಇವುಗಳಿಗೆಲ್ಲ. ಪ್ರತಿನಿತ್ಯ ಎಲ್ಲ ಹಸುಗಳಿಗೂ ಸ್ನಾನ ಆಗ್ತವೆ. ಓಕೆ ಪ್ರತಿಯೊಂದಕ್ಕೆ, ಯಾಕಂದ್ರೆ ಅಷ್ಟು ಕ್ಲೀನ್ ಆಗಿರ್ಬೇಕು. ಮತ್ತೆ ಇದಕ್ಕೆ ಅಂದ್ರೆ ಸಪರೇಟ್ ವೆಟನರಿ ಡಾಕ್ಟರ್ ಇದ್ದಾರೆ, ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿದ್ದಾರೆ. ಡೈಲಿ ಬಂದು ಹೆಲ್ತ್ ಚೆಕಪ್ ರೋಟೀನ್ಗಳೆಲ್ಲ ಮಾಡ್ತಾರೆ. ಇದೇನು ಹಿಂಗೆ ಮಲ್ಕೊಂಡ್ಬಿಟ್ಟಿದೆ ಪಾಪ ಇದು. ಹ್ಯಾಂಡಿಕ್ಯಾಪ್ಗಳು ಅಂದರೆ ಹುಟ್ಟೋ ಟೈಮಲ್ಲೇ ಕೆಲವೊಂದು ಸಮಸ್ಯೆ ಹುಟ್ಟಿಬಿಟ್ಟಿರ್ತವೆ. ಓಕೆ, ನೋಡೋಕ್ಕೆ ಒಂಥರ ಹಿಂಸೆ ಆಗುತ್ತೆ ಗುರು ಇದು. ಕಾಲು ಸ್ವಲ್ಪ ಕಟ್ಟಾಗ್ಬಿಟ್ಟಿದೆ. ರೆಸ್ಕ್ಯೂಡ್ ಇವೆಲ್ಲ ಅಂದರೆ ಇದೆಲ್ಲ ಕಂಡೀಷನ್ ಸ್ವಲ್ಪ ಕಷ್ಟ ಇರ್ತವೆ, ಹೇಳೋಕ್ಕಾಗಲ್ಲ, ಅವೆಲ್ಲ ಹೋಗ್ಬಿಡ್ತವೆ. ಅಂದರೆ ಇವತ್ತು ನಾಳೆನೋ ಇರಂಗಿರೋದು ಬಾಬಾ ಅಷ್ಟೇ ಅಲ್ವಾ. ಮಾಡೋದು ಮಾಡ್ತಾರೆ. ಹೌದು ಹೌದು, ಬಟ್ ಜೀವನದಲ್ಲಿ ಏನು ಎತ್ಕೊಂಡು ಹೋಗ್ತೀರಾ? ಯಾವುದು? ಫುಲ್ ರೌಡಿ ಬಾಸ್ ಅವನು. ಯಾರು ಇವನು? ಕೋಳಿ ನಾನು ಇವನಾ? ಅಲ್ಲಿ ಕೋಳಿ ಹಾಂ 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 ಹಾಂ, ಯಾರನ್ನೂ ಒಳಗೆ ಹೋಗೋಕೆ ಬಿಡಲ್ಲ, ಯಾರನ್ನೂ ಹೊರಗೆ ಹೋಗೋಕೆ ಬಿಡಲ್ಲ. ಹಿಂಗು ಇಲ್ಲಿಗೆ. ಓ ಸೂಪರ್. ಅವನಾ ಯಪ್ಪ, ಕಿವಿ ನೋಡಿ ಬ್ರೋ ಇದ್ರದ್ದು. ಹೌದು, ಇವೆಲ್ಲ ಗಿರ್ ಹಸುಗಳಿವೆಲ್ಲ. ಒಂದು ಮೈಯಲ್ಲಾದ್ರೂ ಒಂದು ಉಣಗು ಅಥವಾ ಏನಾದರೂ ಬಕ್ಸ್ಗಳೇನಾದ್ರು ಕಾಣುತ್ತಾ, ಅಷ್ಟು ಕ್ಲೀನಾಗಿ ಇಟ್ಟಿದ್ದಾರೆ ಅವರು. ಮತ್ತೆ ಇಲ್ಲಿರೋ ಸರೌಂಡಿಂಗ್ಸ್ ಪ್ಲೇಸ್ ನೋಡಿ ಹೆಂಗಿದೆ. ಫಸ್ಟ್ ಆಫ್ ಆಲ್ ಹೌದು, ಇಲ್ಲಿರೋ ಸರೌಂಡಿಂಗ್ಸ್ ಪ್ಲೇಸ್ಗಳು ನೋಡಿ. ಇವರೊಬ್ಬರು ಬೇರೆಯವ್ರ ಥರ, ಬೇರೆ ಸಂಘ ಸಂಸ್ಥೆಗಳ ಥರ ಬೋರ್ಡ್ ಹಾಕೋದಾಗಲಿ ಏನೂ ಮಾಡಿಲ್ಲ. ನೀವು ಅಬ್ಸರ್ವ್ ಮಾಡಿ. ಹೌದು, ಈ ದಾರಿ ಹೋಗ್ಬೇಕು, ಈ ಮಾರ್ಗ ಬರ್ಬೇಕು, ಎಲ್ಲರೂ ಹಾಕಿದಾರ. ಮತ್ತು ಇನ್ನೊಂದು ಏನಂದರೆ, 1,00,000 ಕೊಟ್ಟರು ಉದಾಹರಣೆಗೆ ಯಾರು ಬಂದರು ಅಂದ್ಕೊಳ್ಳಿ, 1,00,000 ಕೊಟ್ಟರು ಅಂದರೆ ಅವ್ರು ಅದನ್ನು ಪ್ರಮೋಟ್ ಮಾಡ್ಕೊಳಕ್ಕೆ ಇಷ್ಟಪಡಲ್ಲ. ನಾನು ಕೊಟ್ಟೆ, ನಾನು ಇಸ್ಕೊಂಡೆ, ಯಾವುದೇ ಕಾರಣಕ್ಕೂ ಮಾಡಾಕತ್ತಾರೆ. ಇಷ್ಟ ಇದ್ದವ್ರು ಕೊಡ್ಬೋದು, ಇಲ್ಲ ಅಂದರೆ ನಾವೇ ಮಾಡ್ಕೊತೀವಿ ಅನ್ನೋ ಥರ ಅಷ್ಟೇ. ಮತ್ತೆ ಒಂದು ಬ್ಯಾನರ್ ಹಾಕ್ಸೋದಾಗ್ಲಿ ಸೀನೇ ಇಲ್ಲ ಅವರು. ನಿಜವಾದ ಪ್ರಮೋಷನ್ ಅಂದರೆ ಇದೇನೆ. ಅಷ್ಟೇ, ನಾನು ಅದನ್ನೇ ಹೇಳೋದು. ನಿಜವಾದ ಪ್ರಮೋಷನ್ ಅಂದರೆ ಇದೇನೆ. ಮತ್ತೆ ಇನ್ನೊಂದು ಏನು ಗೊತ್ತಾ, ಯು ಕ್ಯಾನ್ ಅದೇ ಅದನ್ನ ಸ್ಮೆಲ್ ನೀವು ಫೀಲ್ ಮಾಡ್ತಿದ್ದೀರಾ? ಹೌದು, ಅದು ಗಂಜಲ ಎಷ್ಟು ಅದ್ರಲ್ಲಿ ಸತ್ವಾಂಶ ಮೆಡಿಸನ್ ಕಂಟೆಂಟ್ ಇರ್ತಾವ ಗೊತ್ತಾ. ಅಟ್ಲೀಸ್ಟ್ ನಾವು ಮಾಡಿದೆ ರೋಗ ನಿರೋಗ ಶಕ್ತಿಗಳಾದ್ರು ನಮ್ಮಲ್ಲಿ ಉಟ್ಕೊಂತಾವಂತೆ. ಹೌದು, ಮತ್ತೆ ಇಲ್ಲಿದ್ರೆ ಸೇಫ್ ಝೋನ್. ಇದಕ್ಕೆ ಫುಲ್ ಕ್ಯಾಮ್ರಾಗಳಿದ್ದಾವೆ. ಓಕೆ, 360 ಡಿಗ್ರಿ ಕ್ಯಾಮ್ರಾ. CCTV ಇದಾವೆ. ಓಕೆ ಓಕೆ, ಲೆಕ್ಕ ಇರ್ತಾರೆ. ಒಂದು ಡೆತ್ ಆದ್ರೂ ಮೇನ್ ಯಾರು ಇನ್ಚಾರ್ಜ್ ಇರ್ತಾರೋ ಅವ್ರ ಮೂಲಕನೇ ಎಲ್ಲ ಆಗ್ಬೇಕಿಲ್ಲ. ಓ, ಬಿಕಾಸ್ ಇದೆಲ್ಲ ತುಂಬ ಹೈ ರೆಸ್ಪಾನ್ಸಿಬಿಲಿಟೀಸ್ ಇದೆಲ್ಲ ಕೆಲಸಗಳೆಲ್ಲ. ಓಕೆ ಓಕೆ. ಬಟ್ ಅದು ನಾವು ಲಾಸ್ಟ್ ಎಲ್ಲ ಬಂದಾಗ ಅವರು ಎಷ್ಟು ಹಣ್ಣು ಹಸುಗಳೆಲ್ಲ ತುಂಬ ರೆಸ್ಕ್ಯೂ ಮಾಡಿದ್ರು ಅಂದರೆ ನೋಡೋಕ್ಕಾಗ್ತಿರಲಿಲ್ಲ. ಹೊಡೆದು ಎಲ್ಲ ಪುಟಾಣಿ ಕರುಗಳು ಒಳಗೆ. ಹಾಂ ಬ್ರೋ, ಓಕೆ. ತಲೆ ಮುಟ್ಟಿ ಅದು ಕರುಗಳಿಗೆ ತಲೆ ಮುಟ್ಟಿದ್ರೆ ಸಾಕು, ಅದಕ್ಕೆ ಪ್ರೀತಿ ಗೊತ್ತಾಗ್ತದೆ. ಒಂದು ಮುಟ್ಟಿದ್ರೆ ಎಲ್ಲ ಹೌದು ಹೌದು. ಓನಮ್ಮ, ಓನಪ್ಪ, ಓನ ಮಗನೇ, ಓನ ಮಗನೇ, ಓನ ಮಗನೇ. ಸ್ನೇಹಿತರೆ, ನೀವೇ ನೋಡ್ಬೋದು ಇಲ್ಲಿ ಹುಲ್ಲುಗಳು ಹಸುಗಳಿಗೆ ಹಾಕೋಕ್ಕೆ, ಕುದುರೆಗಳಿಗೆ ಹಾಕೋಕ್ಕೆ
ಹುಲ್ಗಲ್ ಕೊಠಡಿಗಳು ನೋಡ್ರಿ ಹೆಂಗಿದಾವೆ ಸ್ಟೋರೇಜು. ಬೇರೆ 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 ಊರುಗಳಿಂದ ತರಿಸ್ಕೊಂತಾರೆ ಅವರು. ಹೌದಾ? ಓಕೆ ಊರುಗಳೆಲ್ಲ ತರಿಸ್ಕೊಂಡು ಸ್ಟೋರ್ ಮಾಡಿ ಓಕೆ. ಕೊಡ್ತಾ ಇದೆ. ಹೋಗು ಅಲ್ಲೋಗು ಇಲ್ಲೋಗು. ನೋಡಿ ಎಲ್ಲ ಬರ್ತಾ ಇದ್ದಾರೆ ನೋಡಿದ್ರಾ? ಕರೆಸ್ತೀನಿ ಇರಿ ಒಂದೊಂದೇ. ಸ್ಮೈಲ್ ಅಲ್ಲೋಡ ಈ ಅಲ್ಲ. ನಮಸ್ಕಾರ ನಮಸ್ಕಾರ. ಓಕೆ. ಸೊ ಸ್ನೇಹಿತರೆ, ಇದು ಗೋಶಾಲೆಗಳೆಲ್ಲ ತೋರಿಸ್ಕೊಟ್ರು ನಮ್ಮ ಸುಹಾಸ್ ಅವರು. ಸೊ ನಮಗಂತೂ ತುಂಬ ಇಷ್ಟ ಆಯಿತು. ಬೆಟ್ಟದ ರೋಡಲ್ಲೇ ಇರೋದು, ಆದಷ್ಟು ಟ್ರೈ ಮಾಡಿ ಇಲ್ಲೊಂದು ವಿಸಿಟ್ ಕೊಟ್ಬಿಟ್ಟು ಹೋಗೋಕ್ಕೆ. ನನಗಂತೂ ತುಂಬ ಖುಷಿ ಆಯಿತು ಬ್ರೋ. ಥ್ಯಾಂಕ್ ಯು ಸೋ ಮಚ್. ಈ ಪ್ಲೇಸ್ನ ಆ್ಯಕ್ಚುಲಿ ನನಗೆ ಗೊತ್ತೇ ಇರಲಿಲ್ಲ ಇದು. ಸೊ ಯಾವಾಗಲೂ ಇದೇ ರೂಟಲ್ಲೇ ಹೋಗ್ತಾ ಇದ್ದೆ, ಬಟ್ ಏನೋ ಇರುತ್ತೆ ಅಂದ್ಕೊಂಡು ನಾನು ಇದರಲ್ಲಿ ಹೋಗ್ತಾ ಇದ್ದೆ. ಬೋರ್ಡ್ ಹಾಕೋದಾಗ್ಲಿ, ಹೌದು. ಆ ಥರ ಪ್ರಮೋಷನ್ಸ್ ಮಾಡೋದಾಗ್ಲಿ, ಬೇರೆಯವ್ರನ್ನ ಕರ್ಸ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ಪ್ರಮೋಟ್ ಮಾಡೋದಾಗ್ಲಿ ಆ ಥರ ಇಲ್ಲ ಬ್ರೋ. ನೀವೇ ನೋಡಿದ್ರಿ ನೋಡಿ ಎಷ್ಟೊಂದಿದೆ, ತೋರಿಸಿಬೇಕಾದ್ರೆ ನೋಡಿ ಹಂಗೆ ಕ್ಯಾಮ್ರಾ ಈ ಕಡೆ ಹೌದು. ಡನ್ ಮಾಡಿ ನೋಡಿ ನೋಡಿ ಪ್ರೀತಿಯಿಂದಲೇ ಕಾಯ್ತಾ ಇರ್ತಾರೆ ಬಂದು. ಬೇಜಾರಾದಾಗೆಲ್ಲ ಬನ್ನಿ ಅಟ್ಲೀಸ್ಟ್. ನಾನು ಅದೊಂದು ಹೌದು ಬ್ರೋ, ಹೌದು. ನಿಮಗೆ ನಾನೊಂದು ಮಾತು ಹೇಳ, ನಿಮ್ಗೆ ಏನಾದ್ರು ಕೋಪನ ಕಂಟ್ರೋಲ್ ಮಾಡಬೇಕು ಅಂದರೆ ಇಂಥ ಪ್ರಾಣಿಗಳ ನಡುವೆ ಬನ್ನಿ. ಆಟೋಮ್ಯಾಟಿಕ್ಕಾಗಿ ಸ್ವಲ್ಪ ಕೋಪ ಕಂಟ್ರೋಲ್ ಆಗೋದು. ಏನಾದರೂ ನಿಮ್ಮಲ್ಲಿ ನೆಗೆಟಿವ್ ಥಾಟ್ಸ್ ಅನ್ನೋದು ಇತ್ತು ಅಂದರೆ, ಬ್ರೇಕಪ್ ಆಗಿತ್ತು ಅಂದರೆ ಅಟ್ಲೀಸ್ಟ್ ಇಲ್ಲಿ ಬಂದು ಒಂದು ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ ಟೈಮ್ ಸ್ಪೆಂಡ್ ಮಾಡಿ. ಹೌದು. ಬಟ್ ಈ ವೆದರ್ ಬ್ರೋ ಯಾವಾಗಲೂ ಹಿಂಗೆ ಇರ್ತೀವಿ. ಓಕೆ. ಬೆಟ್ಟ ಅಲ್ವಾ, ಹಿಂದೆ ಫಾರೆಸ್ಟ್ ಝೋನ್ ಎಲ್ಲ ಇದೇ ಥರ ಅರ್ಲಿ ಮಾರ್ನಿಂಗ್ ಬರಬೇಕು ಬ್ರೋ. 6 ಗಂಟೆಗೆ ಬಂದ್ರೆ ಮಾತ್ರ ಫುಲ್ ಫಾಗ್ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ ಮಾತ್ರ. ಯಾಕೆಂದ್ರೆ ಎಲ್ಲ ಅವಾಗ ತಾನೇ ಎದ್ದಿರ್ತವೆ, ಹಾಲು ಕರಿತಿರ್ತಾರೆ. ಹೌದು ಹೌದು, ನೋಡಕ್ ಒಂಥರ ಸಕ್ಕದಾಗಿರುತ್ತೆ. ಹೌದು, ಸುಮಾರು ನೋಡ್ಬೋದು. ಪ್ಲಸ್ ನಾವು ಅವ್ರ ಜೊತೆ ಹೋಗಿ ಕ್ಲೀನ್ ಮಾಡೋದಾಗಿರ್ಬೋದು. ಓ ನಾವು ಮಾಡ್ಬೋದು. ವಾಲಂಟಿಯರ್ ಸರ್ವಿಸ್ ಯಾರು ಬೇಕಾದ್ರೂ ಮಾಡ್ಬೋದು. ಅವರೇ ಮಾಡ್ಬೇಕು ಇವರೇ ಮಾಡ್ಬೇಕು ಅಂತ ಇಲ್ಲ, ನಿಮ್ಮ ಇಷ್ಟ. ಅದು ಯಾವಾಗ ಏನು ಬೇಕಾದ್ರೂ ಮಾಡ್ಬೋದು. ಓಕೆ ಓಕೆ, ಕ್ರೇಜಿ. ಓಕೆ ಗೈಸ್, ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ದಯವಿಟ್ಟು ಸೇವ್ ಅನಿಮಲ್ಸ್ ನೋಡಿದ್ವಿ. ಸೇವ್ ಅನಿಮಲ್ ಅಷ್ಟೇ ಹೇಳೋದು. ಸೇವ್ ಅನಿಮಲ್ಸ್ ಅಷ್ಟೇನೆ ಅಂತಂದ್ರೆ ಬಂದು ಇನ್ಫಾರ್ಮ್ ಮಾಡಿ, ಖಂಡಿತ ಅವ್ರು ಬಂದು ತೊಗೊಂಡೋಗಿ ರೆಸ್ಕ್ಯೂ ಮಾಡ್ತಾರೆ ಅಷ್ಟೇ. ಅಷ್ಟೇ. ಯಾವುದೇ ಆಗಲಿ ಪ್ರಾಣಿ, ಹಸು ಅಂತಾನೆ ಅಲ್ಲ, ನೀವು ಓಡೋಣ ಹೆಗಣ ಸಹ ಅದು ನೀವು ರೆಸ್ಕ್ಯೂ ಮಾಡಿ. ಹೌದು ಬ್ರೋ, ಅದು ಒಂದು ಪ್ರಾಣಿ ಅಲ್ವಾ?